ಪತಿಯೇ ಪರಮ ದೈವ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಬ್ಳು ತನ್ನ ಪತಿಯನ್ನ ಬಿಟ್ಟು ಪೊಲೀಸಪ್ಪನ ಜೊತೆ ಎಸ್ಕೇಪ್ ಆಗಿದ್ದಾಳೆ. 12 ವರ್ಷದ ಮಗುವನ್ನ ಬಿಟ್ಟು ಪೊಲೀಸಪ್ಪನ ಜೊತೆ ಗೃಹಿಣಿಯೊಬ್ಳು ಪರಾರಿಯಾಗಿದ್ದಾಳೆ. ಮದುವೆಯಾಗಿ 15 ವರ್ಷ ದಾಂಪತ್ಯ ಜೀವನ ನಡೆಸಿದ್ದ ಈ ರೀಲ್ಸ್ ರಾಣಿ ಪೊಲೀಸಪ್ಪನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಮೊದಲ ಗಂಡನನ್ನ ಬಿಟ್ಟು ಎರಡನೇ ಮದುವೆಯಾಗಿದ್ಲು ಈ ಮೋನಿಕಾ. ಇದೀಗ ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಮತ್ಯಾರು ಅನ್ನೋ ಹಾಗೆ ಮತ್ತೊಬ್ಬ ಪ್ರಿಯಕರ, ಅದರಲ್ಲೂ ಪೊಲೀಸಪ್ಪನ ಜೊತೆ ಪರಾರಿಯಾಗ್ಬಿಟ್ಟಿದ್ದಾಳೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗತ್ತೆ. 2 ತಿಂಗಳಿಗೆ ಪೊಲೀಸಪ್ಪನ ಜೊತೆ ಪ್ರೀತಿ, ಪ್ರೇಮ, ಪ್ರಣಯದಾಟ ಶುರುವಾಗ್ಬಿಡುತ್ತೆ. ಗಂಡನಿಗೆ ಕೈಕೊಟ್ಟು ಇದೀಗ ಪ್ರಿಯಕರ ಪೊಲೀಸಪ್ಪನ ಜೊತೆ ಆಕೆ ಓಡಿ ಹೋಗೋ ನಿರ್ಧಾರಕ್ಕೆ ಬಂದಿದ್ದಾಳೆ. ನಿನ್ನೆ ಎಲ್ಲ ನೀನಿಲ್ಲದೆ ಏನೂ ಇಲ್ಲ ಅಂದಿದ್ದಂತೆ ಪೊಲೀಸಪ್ಪ ಮಹಿಳೆಯನ್ನ ಪಟಾಯಿಸಿದ್ದ ಕಾನ್ಸ್ಟೇಬಲ್ ಇದೀಗ ಮದುವೆಯಾಗಿ, ಅದರಲ್ಲೂ ಕೂಡ 2 ಮದುವೆಯಾಗಿ ಮಗು ಇರುವಂತಹ ಮಹಿಳೆ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನ HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಆಗಿದ್ದ ರಾಘವೇಂದ್ರ ಜೊತೆಗೆ ಈ ಗೃಹಿಣಿ ಎಸ್ಕೇಪ್ ಆಗಿದ್ದಾಳೆ. ಉತ್ತರ ಕರ್ನಾಟಕ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಮೈಸೂರು ಮೂಲದ ರೀಲ್ಸ್ ರಾಣಿ ಮೋನಿಕಾ ಜೊತೆಗೆ ಆಕೆ ಎಸ್ಕೇಪ್ ಆಗಿರುವುದು ಇದೀಗ ಕಂಡು ಬಂದಿದೆ. ಕಳೆದ ಜೂನ್ನಲ್ಲಿ ಕಾನ್ಸ್ಟೇಬಲ್ ರಾಘವೇಂದ್ರಗೆ ಮೋನಿಕಾ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ಲು. ಪರಿಚಯದ ನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಪ್ರತಿದಿನ ಕರೆ ಮಾಡಿ ಮಾತನಾಡ್ತಿರ್ತಾರೆ. ಇದಾದ ನಂತರದಲ್ಲಿ ರಾಘವೇಂದ್ರ ಮತ್ತು ಮೋನಿಕಾ ಜೊತೆಗೆ ಲವ್ವಿ ಡವ್ವಿ ಶುರುವಾಗುತ್ತೆ. ಸಲುಗೆ ಹೆಚ್ಚಾಗ್ತಾ ಇದ್ದಂತೆ ಮೀಟ್ ಮಾಡಿ ಸುತ್ತಾಡೋದು ಕಾಮನ್ ಆಗಿತ್ತು. ಬೆಳಿಗ್ಗೆ ರಾತ್ರಿ ಏನದೆ ಮಾತಿನಲ್ಲೇ ಇವರಿಬ್ಬರು ಕಿಲಾಡಿ ಜೋಡಿಗಳು ಕಳೆದು ಹೋಗ್ತಾ ಇದ್ರು. ಹೀಗಿರುವಾಗ ಕಳೆದ 3 ತಿಂಗಳ ಹಿಂದೆ ಠಾಣೆಗೆ ಐನಾತಿ ಮೋನಿಕಾ ದೂರು ನೀಡಿದ್ಲು. ಸದ್ಯ ನನ್ನ ಜೀವನ ರೂಪಿಸಿಕೊಳ್ಳಲು ನಾನು ಹೋಗ್ತಿದ್ದೇನೆ, ನನ್ನ ಗಂಡನಿಗೆ ಕರೆಸಿ ಬುದ್ಧಿ ಹೇಳಿ ಅಂತ ಹೇಳಿ ದೂರನ್ನ ಕೊಟ್ಲಿದ್ದು. ದೂರಿನ ಬೆನ್ನಲ್ಲೇ ಚಂದ್ರ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರೆಸಿದ್ರು. ಅಲ್ಲಿಯವರೆಗೂ ಮೋನಿಕಾ ಕಳ್ಳಾಟ ತಿಳಿಯದೆ ಪತಿ ಇದ್ದ ಗಂಡ ಠಾಣೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಗಮಿಸ್ತಾ ಇದ್ದಂತೆ ಮನೆಗೆ ಬಂದು 160 ಗ್ರಾಂ ಚಿನ್ನಾಭರಣ, 1.80 ಲಕ್ಷ ಹಣದೊಂದಿಗೆ ಆಕೆ ಎಸ್ಕೇಪ್ ಆಗಿರುವುದು ಗೊತ್ತಾಗುತ್ತೆ. ಗಂಡ ಕರೆ ಮಾಡಿದ್ರೆ ಕರೆ ಸ್ವೀಕಾರ ಮಾಡೋದಿಲ್ಲ. ನಂತರ ಮೋನಿಕಾಳನ್ನ ಇನ್ಸ್ಟಾ ಓಪನ್ ಮಾಡಿದಾಗ ರಾಘವೇಂದ್ರ ಹಾಗೂ ಮೋನಿಕಾಳ ಚಾಟ್ ಹಿಸ್ಟ್ರಿ ಬಯಲಾಗುತ್ತೆ. ಮನೆಯಲ್ಲಿದ್ದ ಎಲ್ಲ ಚಿನ್ನಾಭರಣ, ನಗದು ದೋಚಿ ಆಕೆ ಪರಾರಿಯಾಗಿದ್ದಾಳೆ. ಕೂಡಲೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮೋನಿಕಾಳ ಗಂಡ. ವಿಚಾರ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಪೊಲೀಸಪ್ಪನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಆದರೆ ಸಸ್ಪೆಂಡ್ ಆದರೂ ಕೂಡ 3 ಅಥವಾ 4 ತಿಂಗಳು ಅಷ್ಟೇ. ಆಮೇಲೆ ಮತ್ತೆ ಡ್ಯೂಟಿಗೆ ಬರ್ತೀನಿ ಅಂತ ಹೇಳಿ ಈ ರಾಘವೇಂದ್ರ ಧಿಮಾಕು ತೋರಿಸಿದ್ದಾನಂತೆ. ಅಲ್ಲದೆ ಮೋನಿಕಾಳ ಗಂಡನಿಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನಂತೆ. 12 ವರ್ಷದ ಮಗನನ್ನ ಕೊಲ್ಲೋದಾಗಿಯೂ ಕೂಡ ಹೆದರಿಸಿದ್ದಾನಂತೆ ಈ ರಾಘವೇಂದ್ರ. ಸದ್ಯ ಈ ಕೇಸ್ ಪೊಲೀಸ್ ಠಾಣೆಯಲ್ಲಿ ವಾದ ಪ್ರತಿವಾದವನ್ನ, ಆರೋಪ ಪ್ರತಿ ಆರೋಪವನ್ನ ಎದುರಿಸ್ತಾ ಇದ್ದು ಮುಂದೆ ಈ ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಿದೆ.